ಉತ್ತರ ಕರ್ನಾಟಕದ ಅಡಿಗೆಗೆ ಇದೊಂದಿದ್ರೆ ಸಾಕು ನೋಡ್ರಿ. ಮಸಾಲೆ ಖಾರ ಯಾವ ಮಸಾಲೆನೂ ಬೇಕಾಗಿಲ್ಲ. ಈ ಮಸಾಲೆ ಖಾರ ಮಾಡಕ ನಾನಿಲ್ಲಿ ಅರ್ಧ ಕೆಜಿ ಆಗುವಷ್ಟ ಒಣ ಖಾರದ ಪುಡಿ ತಗೊಂಡೇನಿ. ಮೊದಲ ಎಲ್ಲಾ ಒಣ ಮಸಾಲೆಗಳನ್ನ ಹುರಿದಿಟ್ಕೋಬೇಕ್ರಿ. ಅದಕ್ಕ 100 ಗ್ರಾಮ್ ಆಗುವಷ್ಟ ಕೊತ್ತಂಬರಿ ಕಾಳ ಘಮ ಬರೋವರೆಗೂ ಹುರಿದ ತೆಗೆದಿಟ್ಕೊಂಡೇನಿ. 3 ಟೇಬಲ್ ಸ್ಪೂನ್ ಆಗುವಷ್ಟ ಜೀರಿಗೆ ತಗೊಂಡ ಅವನು ಚಲೋತೆಗೆ ಘಮ ಬರೋವರ್ಗ ಹುರಿದ ತೆಗೆದಿಟ್ಕೋಬೇಕ್ರಿ. ಈಗ ದೊಡ್ಡ ಮಸಾಲೆ ಇರ್ತಾವಲ್ಲ ಅವ ಚಕ್ರ ಮೊಗ್ಗ, ಚಕ್ಕೆ ಮತ್ತ ದೊಡ್ಡ ಏಲಕ್ಕಿ ಮೊದಲು ಹುರ್ಕೋಬೇಕು. ಆಮೇಲೆ ಲವಂಗ, ಕರಿಮೆಣಸ, ಏಲಕ್ಕಿ ಇವು ಒಂದೊಂದು ಸ್ಪೂನ್ ತಗೊಂಡೇನಿ. ಅವನು ಚಲೋತೆಗೆ ಲೋ ಫ್ಲೇಮ್ನಾಗನ ಹುರ್ಕೊಂಡ ತೆಗೆದಿಟ್ಕೋಬೇಕು. ಮೆಂತೆಕಾಳ, ಅಜ್ವಾಯಿನ, ಶಾಜೀರಿಗೆ ಒಂದೊಂದು ಸ್ಪೂನ್ ಮತ್ತ ಜಾಪತ್ರಿ 3 ತಗೊಂಡೇನ್ರಿ. ಒಂದ್ 2.5 ಸ್ಪೂನ್ ಅಷ್ಟ ಬಿಳಿ ಎಳ್ಳ ಮತ್ತ ಕಲ್ ಹೂವ ಸ್ವಲ್ಪ ಇವನು ಚಲೋತೆಗೆ ಹುರ್ಕೊಂಡ ತೆಗೆದಿಟ್ಕೋಬೇಕು. ಇಲ್ಲಿ ಸಾಸಿವೆ ಹಾಕೋದ್ ಮರ್ತಿದ್ದೇರಿ, ಅದನ್ನು 1 ಸ್ಪೂನ್ ಹುರ್ಕೊಂಡು ತೆಗೆದಿಟ್ಕೊಂಡೇನಿ. ಒಂದ್ ಅರಿಶಿನ ಕೊಂಬ ಅದನ್ನು ಸ್ವಲ್ಪ ಬಿಸಿ ಮಾಡಿ ತೆಗೆದಿಟ್ಕೋಬೇಕು. ಅರ್ಧ ಚಮಚಕ್ಕಿಂತ ಜಾಸ್ತಿ ಒಣ ಶುಂಠಿ ಪುಡಿ, ಅರ್ಧ ಚಮಚ ಹಿಂಗ ಇವನ್ನ ಎರಡನ್ನು ಸ್ವಲ್ಪ ಬಿಸಿ ಮಾಡಿ ತೆಗೆದಿಟ್ಕೊಂಡೇನಿ. ಈಗ ಒಂದು ದೊಡ್ಡ ಕಟೋರಿ ಆಗುವಷ್ಟ ಒಣ ಕೊಬ್ಬರಿ ತುರಿದ್ ಹಾಕೊಂಡೇನಿ. ಇವನ್ನ ಸಣ್ಣಗೆ ಕಟ್ ಮಾಡನು ಹಾಕೋಬಹುದು. ಇದು ಕಲರ್ ಚೇಂಜ್ ಆಗೋವರೆಗೂ ಚಲೋತೆಗೆ ಹುರ್ಕೋಬೇಕ್ರಿ. ಇಲ್ಲಿ ಒಂದ್ ಮುಷ್ಟಿ ಆಗುವಷ್ಟ ಕರಿಬೇವು ತಗೊಂಡೇನಿ. ಅದನ್ನ ತೊಳೆದ ನೀರೆಲ್ಲ ಆರಿಸಿ ಈ ತರ ಹುರ್ಕೋಬೇಕು ನೋಡ್ರಿ. ಅದ್ರಾಗಿನ ಹಸಿ ಅಂಶ ಎಲ್ಲ ಹೋಗ್ಬೇಕು. ಈಗ ಸ್ವಲ್ಪ ಜಾಜಿಕಾಯಿ ಅದನ್ನ ಸ್ವಲ್ಪ ಬಿಸಿ ಮಾಡಿ ತೆಗ್ದಿಟ್ಕೊಳಕತ್ತೇನಿ. ಈಗ ಹಸಿ ಮಸಾಲೆ ಹುರ್ಕೊಳಕ್ರಿ ಸ್ವಲ್ಪ ಎಣ್ಣೆ ಹಾಕೊಳಕತ್ತೇನಿ. ಅದಕ್ಕ ಒಂದ್ 8 ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೊಂಡ ಹುರ್ಕೊಳಕತ್ತೇನಿ. ಅದ್ರಾಗ ನಾನು ಬೆಳ್ಳುಳ್ಳಿನೂ ಹಾಕೊಂಡೇನ್ರಿ. ಬೆಳ್ಳುಳ್ಳಿ ಮತ್ತ ಉಳ್ಳಾಗಡ್ಡಿದ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ ಅದನ್ನು ಆರಾಕ ಇಡ್ಬೇಕು. ಈಗ ನೋಡ್ರಿ ನಮ್ದ ಒಣ ಮಸಾಲೆ ಎಲ್ಲ ತಣ್ಣಗಾಗೈತಿ. ಇದನ್ನ ಒಂದ್ ಮಿಕ್ಸರ್ ಜಾರ್ ಒಳಗ್ ಹಾಕೊಂಡ ಪೌಡರ್ ಮಾಡ್ಕೋಬೇಕ್ರಿ. ನಾನು ಇದನ್ನ 2 ಸಲ ಹಾಕೊಂಡೇನಿ ಮಿಕ್ಸಿ ಒಳಗ. ಇದನ್ನ ನಾನು ಒಂದ ಬೌಲ್ನಾಗ ತೆಗೆದಿಟ್ಕೊಂಡೇನಿ. ಮತ್ತ ಹುರಿದಿಟ್ಕೊಂಡಂತ ಕೊಬ್ಬರಿ ಮತ್ತ ಕರಿಬೇವ ಅವನು ನಾನು ಪುಡಿ ಮಾಡ್ಕೊಂಡ ಒಂದ್ ಬೌಲ್ನಾಗ ತೆಗೆದಿಟ್ಕೊಳಕತ್ತೇನ್ರಿ. ಇವನ್ನ ಮಿಕ್ಸಿ ಒಳಗ್ ಹಾಕೊಂಡ ಡೈರೆಕ್ಟ್ ಆಗಿ ಖಾರದ ಪುಡಿಗೆನು ಹಾಕೋಬಹುದು. ಇದಾದ್ಮೇಲೆ ಹಸಿ ಮಸಾಲೆ ಇದ್ರಲ್ಲ ಉಳ್ಳಾಗಡ್ಡಿ ಮತ್ತ ಬೆಳ್ಳುಳ್ಳಿ ನಾವು ಹುರಿದಿಟ್ಕೊಂಡೇವಿ, ಅದು ಚಲೋತೆಗೆ ತಣ್ಣಗಾಗೈತಿ. ಅದನ್ನು ನಾವು ಮಿಕ್ಸಿ ಜಾರ್ನಾಗ ಹಾಕೊಂಡ ನೀರ್ ಹಾಕ್ಲಾರ್ದಂಗ ಪೇಸ್ಟ್ ಮಾಡ್ಕೋಬೇಕ್ರಿ. ಇದ ಒಣ ಮಸಾಲೆ ಇದ್ರಲ್ಲ ಅದ್ರಾಗಿನ್ ಸ್ವಲ್ಪ ನಾನು ಮಸಾಲೆ ತೆಗೆದಿಟ್ಕೊಳಕತ್ತೀನಿ. ಎಲ್ಲಾ ಮಸಾಲಿನೂ ಖಾರದ ಪುಡಿ ಒಳಗ್ ಹಾಕೊಂಡ ಹಸಿ ಮಸಾಲಿನೂ ಹಾಕಿ ಚಲೋತೆಗೆ ಕೈಯಿಂದ ಕಲಸ್ಕೋಬೇಕ್ರಿ. ನಾನಿಲ್ಲಿ ಒಣ ಮಸಾಲಿಗೆ ಎಣ್ಣೆ ಹಾಕಿಲ್ರಿ, ಎಣ್ಣೆ ಹಾಕ್ಲಾರ್ದಂಗ ಹಂಗ ಹುರ್ಕೊಂಡೇನಿ. ನೀವು ಬೇಕಂದ್ರೆ ಎಣ್ಣೆ ಹಾಕಿನೂ ಹುರ್ಕೋಬಹುದು. ಈಗ ನೋಡ್ರಿ ಕೈಯಿಂದ ಕಲಸಿದ್ಮೇಲೆ ಒಂದ್ ರೌಂಡ್ ಮಿಕ್ಸಿ ಜಾರ್ನಾಗ ಹಾಕಿ ತಿರುವಿದ್ರ ಆಯ್ತ್ರಿ. ಎಲ್ಲಾ ಕಡೆನೂ ಮಸಾಲೆ ಚಲೋತೆಗೆ ಹೊಂದ್ಕೋತೈತಿ. ಈ ಖಾರ ನಾವ 5-6 ತಿಂಗಳು ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ನಾನು ಇಲ್ಲಿ ಒಂದ್ 2 ತಿಂಗಳಿಗೆ ಆಗುವಷ್ಟ ಮಾಡಿಟ್ಕೊಂಡೇನಿ. ಈಗ ನೋಡ್ರಿ ನಮ್ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ರೆಡಿ ಆಯ್ತು.